ನಮಸ್ಕಾರ ಸ್ನೇಹಿತರೆ. ಸಾರಿ, ಲೈಫ್ ಸೈನ್ಸ್ನ ಕಟ್ ಆಫ್ ಬಗ್ಗೆ ನಾನು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಲೈಫ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ರಿವೈಸ್ಡ್ ಕೀ ಆನ್ಸರಲ್ಲಿ ಏನೆಲ್ಲ ಉತ್ತರಗಳನ್ನು ಚೇಂಜ್ ಮಾಡಿದ್ದಾರೆ ಅದನ್ನು ನೋಡೋಣ. ಅದರ ಬೇಸಿಸ್ ಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಅದನ್ನು ನೋಡಿಕೊಂಡು ನಾನು ಕಟ್ ಆಫ್ ಹೇಳ್ತೀನಿ. ಸೊ 26ನೇ ತಾರೀಕಿಗೆ ಮೊದಲ ಕೀ ಉತ್ತರಗಳನ್ನು ಸಲ್ಲಿಸಿದ್ರು. ಸೊ 29/11 ಅಲ್ಲಿವರೆಗೂ ಏನಾಗಿತ್ತು, ಏನೋ ಆಬ್ಜೆಕ್ಷನ್ಸ್ನ ಫೈಲ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಸೊ ನಂತರ ಅದರ ಬೇಸಿಸ್ ಮೇಲೆ ರಿವೈಸ್ಡ್ ಕೀ ಆನ್ಸರನ್ನು ಮೊನ್ನೆ ಬಿಟ್ಟಿದ್ದಾರೆ 7ನೇ ತಾರೀಕಿಗೆ. ಸೊ ಹಾಗಾಗಿ ಅದರ ಬೇಸಿಸ್ ಮೇಲೆ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಏನಾಗಿದೆ, ಉತ್ತರಗಳು ಚೇಂಜ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ಯಾವುದೋ ಒಂದು ವರ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ವರ್ಷನಲ್ಲಿ ಎಷ್ಟನೇ ಕ್ವಶನಿಗೆ ಏನು ಉತ್ತರ ಅಂತ. ಸೊ ಇಲ್ಲಿ ಆ ವರ್ಷನ್ಗಳಲ್ಲಿ ಕ್ವಶನ್ ನಂಬರ್ಗಳಲ್ಲಿ ಆಪ್ಷನ್ 2 ಏನು ರೈಟ್ ಮಾಡಿದ್ದೀರಿ ಅದಕ್ಕೆ ಸರಿಯಾದ ಉತ್ತರ 4, ಆಮೇಲೆ 1 ಇರೋದಕ್ಕೆ 3 ಆಗಿದೆ, 2 ಇರೋದಕ್ಕೆ 3, 4ಕ್ಕೆ 4, 3, ಸೊ 3 ಇರೋದು 4. ಸೊ ಮೊದಲಿಗೆ ಈ ಉತ್ತರಗಳನ್ನು ಯಾರು ಟಿಕ್ ಮಾಡಿದ್ದೀರಿ ಅವರ ಮಾರ್ಕ್ಸ್ಗಳು ಮೈನಸ್ ಆಗುತ್ತೆ, ಈ ಉತ್ತರಗಳನ್ನು ಟಿಕ್ ಮಾಡಿರೋರಿಗೆ ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಏನು ಕಟ್ ಆಫಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಲ್ಲ ಅಂತ ಅನಿಸ್ತಾ ಇದೆ. ಹಾಗೆಯೇ ಇಲ್ಲಿ 3ನೇ ಆಪ್ಷನ್ ಅಂತ ಟಿಕ್ ಮಾಡಿರೋರಿಗೆ ಆಲ್ಮೋಸ್ಟ್ ಟಿಕ್ ಮಾಡಿದರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಗ್ರೇಸ್ ಎಲ್ರಿಗೂ ಸಿಗಲ್ಲ. ನೋಡಿ, ಗ್ರೇಸ್ ಅಂತ ಇದ್ದರೆ ಗ್ರೇಸ್ ಅಂತ ಮೆನ್ಷನ್ ಮಾಡ್ತಿದ್ರು. ನೀವು ಅಟೆಂಡ್ ಮಾಡಿದರೆ ಮಾರ್ಕ್ಸ್ ಮಾತ್ರ ಈ ಒಂದು ಪ್ರಶ್ನೆಗೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ 27ನೇ ಪ್ರಶ್ನೆ 77, 97, 47 ಈ ಪ್ರಶ್ನೆಗೆ. ಸೊ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಮಾರ್ಕ್ಸ್ ಆ್ಯಡ್ ಆಗ್ತಾಯಿದೆ ಅಟೆಂಡ್ ಮಾಡಿದರೆ. ಉಳಿದ ಹಾಗೆ ಇಲ್ಲೊಂದು 3 ಅಂತ ಕೊಟ್ಟಿದ್ದಾರೆ, ಬದಲಾಗಿ 3 ಇರೋರಿಗೆ ಏನು ಮಾರ್ಕ್ಸ್ ಸಿಗಲ್ಲ, ಬಟ್ 4 ಟಿಕ್ ಮಾಡಿರೋರಿಗೂ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಆಲ್ರೆಡಿ 1 ಟಿಕ್ ಮಾಡಿರೋರಿಗೆ ಆಲ್ರೆಡಿ ಮಾರ್ಕ್ಸ್ ಆ್ಯಡ್ ಆಗಿದೆ, ಜೊತೆಗೆ 3 ಯಾರು ಟಿಕ್ ಮಾಡಿದರೆ ಅವ್ರಿಗೂ ಕೂಡ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. 1 ಇರೋರಿಗೆ ಏನು ಮಾರ್ಕ್ಸ್ ವೇರಿಯೇಷನ್ ಆಗಲ್ಲ. ನೆಕ್ಸ್ಟು 2ನೇ ಪ್ರಶ್ನೆ, 2ನೇ ಆಪ್ಷನ್ ಟಿಕ್ ಮಾಡಿದ್ದೀರಿ, ಈ 68, 18, 38, 68ನೇ ಕ್ವಶನ್ನು. ಸೊ ಆ ಕ್ವಶನಲ್ಲಿ ಇಲ್ಲಿ ಏನಾಗಿದೆ, ಉತ್ತರ ಬದಲಾವಣೆ ಆಗಿದೆ 3. ಸೊ ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ 2 ಅಂತ ಟಿಕ್ ಮಾಡಿರೋದು 1 ಅಂತ ಮಾಡಿರೋರಿಗೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ 2 ಅವ್ರಿಗೇನು ಮಾರ್ಕ್ಸ್ ವೇರಿಯೇಷನ್ ಆಗಲ್ಲ. ಸೊ ಇವೆಲ್ಲವನ್ನು ನೋಡಿದರೆ ಏನಾಗ್ತಾ ಇದೆ, ಸುಮಾರು 12 ಪ್ರಶ್ನೆಗಳಿಗೆ ಏನಾಗಿದೆ, ಉತ್ತರಗಳು ಚೇಂಜಸ್ ಆಗಿದೆ. ಸೊ ಮೊದಲಿಗೆ ಆಲ್ರೆಡಿ ಮಾರ್ಕ್ಸ್ ಆ್ಯಡ್ ಇರೋರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಹೊಸದಾಗಿ ಮಾರ್ಕ್ಸಸ್ ಆ್ಯಡ್ ಮಾಡ್ತಾ ಇರೋರಿಗೆ ಸ್ವಲ್ಪ ಇಲ್ಲಿ ಅಡ್ವಾಂಟೇಜಸ್ ಇದೆ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ತಾಯಿದ್ದೀನಿ, ಸೊ ಕಟ್ ಆಫು ಎಷ್ಟಕ್ಕೆ ನಿಂತ್ಕೋಬೋದು ಅಂತ ನೋಡೋಣ. ಸೊ ಲಾಸ್ಟ್ ಇಯರ್ ಕಟ್ ಆಫು ಫಸ್ಟ್ ನಾನು ಮಾತಾಡ್ತೀನಿ. ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಅಂತ ನೋಡುವ. ಸೊ ಲೈಫ್ ಸೈನ್ಸಲ್ಲಿ ಲಾಸ್ಟ್ ಇಯರ್ ಕಟ್ ಆಫು ಏನಾಗಿತ್ತು, CMEಗೆ 166, SC 148, ST 148, ಕೆಟಗರಿ 1 ಮತ್ತು 2Aಗೆ 154, 2Bಗೆ 156, 3A ಮತ್ತು 3Bಗೆ 156, 16. ಸೊ ಸ್ನೇಹಿತರೆ, ನನಗೆ ಅನಿಸೋ ಪ್ರಕಾರ ಸೊ ಈ ಸರಿನೂ ಕೂಡ ಲೈಫ್ ಸೈನ್ಸಿಗೆ ಲಾಸ್ಟ್ ಇಯರ್ ಕಟ್ ಆಫಿಗೆ ಒಂದು +2 ಆ್ಯಡ್ ಆಗ್ಬೋದು ಅಥವಾ -2 ಆಗ್ಬೋದು, ಎಲ್ಲ ಕೆಟಗರಿಯವರೆಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬೇರೆ ಥರ ಮಾತಾಡೋದಾದರೆ ಜನರಲ್ ಮೆರಿಟ್ ಅವ್ರಿಗೆ ಸೊ 170ವರೆಗೂ ಹೋಗ್ಬೋದು ಕಟ್ ಆಫು. ಉಳಿದ ಹಾಗೆ ಕೆಟಗರಿಯವರಿಗೆ ಅಷ್ಟೊಂದೇನೋ ಸಮಸ್ಯೆ ಆಗಲ್ಲ, ಮ್ಯಾಕ್ಸಿಮಮ್ +2 ಅಥವಾ +4 ಆಗ್ಬೋದು, ಬಿಟ್ಟರೆ -2 ಅಥವಾ -4 ಆಗ್ಬೋದು. ಅದಕ್ಕಿಂತ ಹೆಚ್ಚು ಆಗಲ್ಲ, ಅದಕ್ಕಿಂತ ಕಡಿಮೆನೂ ಆಗಲ್ಲ. ಸೊ ದಯವಿಟ್ಟು ಹೋಪ್ ಇಟ್ಕೊಳ್ಳಿ, ಇದಿಷ್ಟು ಸ್ಕೋಪ್ ಬಂದರೆ ಸ್ಕೋರ್ ಬಂದಿದ್ದರೆ ನೀವೆಲ್ಲ ಸೇಫ್ ಆಗಿದ್ದೀರಿ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.